ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ದಾಂಡೇಲಿಯ ಪದ್ಮಾವತಿಯವರ ಸಾಧನೆ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೆ ಸ್ಫೂರ್ತಿ. ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅಭಿಮತ. ನಿರ್ದಿಷ್ಟವಾದ ಗುರಿ ಹಾಗೂ ಸತತ ಪರಿಶ್ರಮ ಮತ್ತು ಛಲ ಹೊಂದಿದ್ದರೆ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ. ಬಡತನ ಸಮಸ್ಯೆಯಲ್ಲ, ಅದೊಂದು ಸವಾಲು. ಆ ಸವಾಲನ್ನು ಆತ್ಮವಿಶ್ವಾಸದಿಂದ ದಿಟ್ಟವಾಗಿ ಎದುರಿಸಿ ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಅತ್ಯಂತ ಕಡು ಬಡತನದ ನಡುವೆಯೂ ಸತತ ಅಧ್ಯಯನ ಮತ್ತು ಪರಿಶ್ರಮದ ಮೂಲಕ ನ್ಯಾಯಾಧೀಶರಾಗಿ ಆಯ್ಕೆಯಾದ ದಾಂಡೇಲಿಯ ಬಡ ಕುಟುಂಬದ ಸಹೋದರಿ ಪದ್ಮಾವತಿಯವರ ಸಾಧನೆ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ಬರ್ಚಿ ರಸ್ತೆಯ ನಿವಾಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರನ್ನು ಅವರ ಬರ್ಚಿ ರಸ್ತೆಯಲ್ಲಿರುವ ಸ್ವಗೃಹದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಇಂದು ಗುರುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಸನ್ಮಾನಿಸಿ ಮಾತನಾಡುತ್ತಿದ್ದರು. ಪದ್ಮಾವತಿ ಮಾದಿಗ ಅವರ ಕೌಟುಂಬಿಕ ಹಿನ್ನೆಲೆ, ಆರ್ಥಿಕ ಸಂಕಷ್ಟ ಇವೆಲ್ಲವನ್ನು ಗಮನಿಸಿದಾಗ ಛಲದೊಂದಿಗೆ ಮುನ್ನಡೆದಾಗ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಲು ಸಾಧ್ಯ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅತ್ಯಂತ ಪರಮ ಪವಿತ್ರ ಹುದ್ದೆಯಾದ ನ್ಯಾಯಾಧೀಶ ಹುದ್ದೆಯನ್ನು ಗಿಟ್ಟಿಸಿಕೊಂಡ ಪದ್ಮಾವತಿಯವರ ಈ ಸಾಧನೆ ಇಡೀ ದಾಂಡೇಲಿಗೆ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟಿದೆ. ಬಡತನದ ಇಂಚಿಂಚು ಎಲ್ಲವನ್ನೂ ಅನುಭವಿಸಿದ ಪದ್ಮಾವತಿ ಮಾದಿಗ ಅವರ ಜೀವನ ನಡೆ ಮತ್ತು ವ್ಯಕ್ತಿತ್ವ ನೊಂದವರ, ಬಡವರ ಹಾಗೂ ದೌರ್ಜನ್ಯಕ್ಕೊಳಗಾದವರ ಪರವಾಗಿ ಸದಾ ಇರಬೇಕು ಮತ್ತು ಇರುತ್ತದೆ ಎಂಬ ನಂಬಿಕೆ ನಮಗಿದೆ ಎಂದು ಹೇಳಿ ಪದ್ಮಾವತಿಯವರ ವೃತ್ತಿ ಬದುಕು ಸದಾ ಆನಂದದಾಯಕವಾಗಿರಲಿ ಎಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿಯ ರೋಟರಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ರೋಟರಿ ಕ್ಲಬ್ಬಿನ ಪ್ರಮುಖರಾದ SG ಬಿರಾದಾರ್, RP ನಾಯಕ್, ಸುಧಾಕರ್ ಶೆಟ್ಟಿ, ಶೇಖರ್ ಪೂಜಾರಿ ಮತ್ತು ರಾಧೇಶ್ಯಾಮ್ ರಾಠಿ ಅವರು ಪದ್ಮಾವತಿ ಮಾದಿಗ ಅವರ ಈ ಸಾಧನೆ ಇಡೀ ದಾಂಡೇಲಿ ಹೆಮ್ಮೆ ಪಡುವ ಸಾಧನೆಯಾಗಿದೆ. ಈ ಸಾಧನೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಬಡ ವಿದ್ಯಾರ್ಥಿನಿಯರಿಗೆ ಪ್ರೇರಣಾದಾಯಿಯಾಗಿದೆ. ಸಾಧನೆಗೆ ಬಡತನ ಎಂದು ಅಡ್ಡಿಯಾಗಲಾರದು ಎನ್ನುವುದನ್ನು ತನ್ನ ದಿಟ್ಟ ಹೆಜ್ಜೆಯ ಮೂಲಕ ಪದ್ಮಾವತಿ ಮಾದಿಗ ಅವರು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿ ಪದ್ಮಾವತಿ ಮಾದಿಗ ಅವರ ಮುಂದಿನ ವೃತ್ತಿ ಜೀವನಕ್ಕೆ ಶುಭವನ್ನು ಹಾರೈಸಿದರು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಪದ್ಮಾವತಿ ಮಾದಿಗ ಅವರು, ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ರೋಟರಿ ಕ್ಲಬ್ಬಿನ ಈ ಗೌರವ ನನಗೆ ಅತ್ಯಂತ ಸಂತಸ ತಂದಿದೆ ಎಂದರು. मेरे को हम लोग को बहुत खुशी है कि हम लोग जो है रोटरी इंटरनेशनल में हम लोग सामाजिक कार्य कर रहे हैं डांडेली में। हमारा स्कूल है रोटरी स्कूल डांडेली में, जहाँ 950 बच्चे बहुत गरीब घर के लड़के पढ़ते हैं। हम लोग का यही ध्येय है कि आगे लड़के या बच्चियाँ या लड़के आगे पढ़ के वो लोग अच्छा भविष्य से डांडेली का नाम रोशन करें। हमें बहुत खुशी है कि आप एक सामान्य परिवार में रहते हुए आपने ये पोस्ट हासिल किया है एक जज का। ये हमारे डांडेली वासियों के लिए और हमारे हम लोगों के लिए, रोटरी क्लब के लिए भी बहुत गर्व की बात है। और ये हम एग्जाम्पल देंगे हर हम लोग अवेयरनेस प्रोग्राम अपने स्कूल में करते हैं कि देखिए अपने मेहनत के बल पे और अपना पूरा ध्यान उसमें लगा के और एक सामान्य वर्ग से इतना ऊपर उठ के एक जज के रूप में पोस्ट लिए हैं। ये बहुत बहुत हम लोग के लिए गौरव की बात है और बहुत हम लोग सराहना करते हैं। आपका परिवार भी गौरवान्वित है, पूरी डांडेली गौरवान्वित। हम गर्व से कर सकते हैं कि हमारे डांडेली की एक हमारे सिस्टर जो है जज बनी है। ये हम लोग के गर्व की बात है, हमारे डांडेली वासियों के लिए गर्व की बात है, रोटरी के लिए गर्व की बात है, यहाँ जितने स्वर्ण संस्थाएं हैं उनके लिए गर्व की बात है, यहाँ शिक्षण संस्थान जहाँ से आपने पढ़ी है उनके लिए भी गर्व की बात है कि उनसे पढ़ के निकली हुई एक छात्रा आज जज के रूप में कार्यभार संभालने के लिए ट्रेनिंग प्रोग्राम के लिए जाने वाली है।
इसी 2 शब्द के साथ मैं आपको बहुत बहुत धन्यवाद देता हूँ। आप एक ही करिएगा, हमसे आपसे विनती है कि गरीब लोग को उचित न्याय देने का जो है काम कीजिएगा, क्योंकि गरीब वंचित को उचित न्याय तो मिलने में बहुत आजकल दिक्कत होता है। उसको आपसे कर्मवत निवेदन है कि आप उन पर ध्यान दीजिए। बहुत बहुत धन्यवाद। ಇಲ್ಲಿ ನಿವಾಸಿ ಮತ್ತೊಂದು ಗರ್ವದ ಹೆಮ್ಮೆ ಅಂತಂದರೆ ಅವ್ರು ನಮ್ಮ ಕಾಲೇಜಿನ ಸ್ಟೂಡೆಂಟ್ ಬೆಂಗಳೂರು ನಗರ ಡಿಗ್ರಿ ಕಾಲೇಜಲ್ಲೇ ಓದಿ ಅವ್ರು ತಮ್ಮ ಡಿಗ್ರಿಯನ್ನು ಪಡೆದಿದ್ದಾರಂತೆ. ಆನಂತರ ದಾಂಡೇಲಿಯಲ್ಲೇ ಇದ್ಕೊಂಡು ಒಂದು ಸಾಮಾನ್ಯ ಪರಿವಾರದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ ಅವರು ಇಲ್ಲಿವರೆಗೆ ವಕೀಲರಾಗಿ ತಮ್ಮ ಒಳ್ಳೆಯ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ನೋಡಿಕೊಂಡು ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪಾಸಾಗಿ ಒಂದು ಈ ಜಡ್ಜನ್ನ ನೇಮಕ ಆಗಿದೆ. ಸೊ ಅದು ಕೂಡ ಒಂದು ದಾಂಡೇಲಿಯವರಿಗೆ ಮತ್ತು ನಮ್ಮೆಲ್ಲ ಸುತ್ತಮುತ್ತಲ ಜನರಿಗೆ ಕೂಡ ಒಂದು ಹೆಮ್ಮೆಯ ವಿಷಯ. ಅವರು ಎಲ್ಲೇ ಹೋದ್ರೂ ದಾಂಡೇಲಿ ಹೆಸರು ಉಳಿಸುವಾಗ ಮಾಡಲಿ, ಹಾಗೆ ಎಲ್ಲೇ ಆಗಲಿ ಯಾವ್ದು ಸಾಮಾಜಿಕ ನ್ಯಾಯ ಯಾವ ಥರ ಇದೆ ಅನ್ನೋ ಒಂದು ಬದ್ಧವಾಗಿ ನ್ಯಾಯವನ್ನು ಒದಗಿಸ್ಬೇಕಂತ ನಾನು ಕೇಳಿದ್ರು. ಅವ್ರು ಕೊಡ್ತಾರೆ ಮತ್ತು ಬೇರೆ, ಆದರೂ ನಮಗೊಂದು ವಿನಂತಿ ಇದೆ, ತಮ್ಮ ಎಲ್ಲೇ ಹೋದ್ರೂ ದಾಂಡೇಲಿ ಮಾತ್ರ ಮರಿಬೇಡಿ ಅಷ್ಟೇ. ಕ್ಲಬ್ಬಿಗೆ ಒಂದು ಅವಕಾಶ ಏನಂತ ಹೇಳಿದ್ರೆ, ದಾಂಡೇಲಿಯವರಾದಂಥವರು ಒಬ್ಬರು ತಮ್ಮ ಬಡಸ್ತಿಕೆಯಲ್ಲೂ ಕೂಡ ಒಂದು ಜಡ್ಜ್ ಹುದ್ದೆಯನ್ನು ಪಡಿಬಹುದು ಹೇಳುವಂಥದ್ದು ಅಭ್ಯಾಸದ ಮೂಲಕ ಅವರು ತಾವು ಗಟ್ಟಿಸಿಕೊಂಡಿದ್ದಾರೆ. ಅವರ ಈ ಹುದ್ದೆ ಮುಂದಿನ ದಿವಸದಲ್ಲಿ ಅವರ ತಾಲೂಕಾ ನ್ಯಾಯಾಧೀಶರಾಗಿ, ಜಿಲ್ಲಾ ನ್ಯಾಯಾಧೀಶರಾಗಿ, ಹೈಕೋರ್ಟ್ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೂ ಅಲ್ಲಿಯ ನ್ಯಾಯಾಧೀಶರು ಆಗುವಂಥ ಅವರಿಗೆ ಅವಕಾಶಗಳು ಬರಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲ ರೋಟರಿಯ ಬಾಂಧವರ ಒಂದು ಆಶೆ. ಹಾಗೆ ತಮ್ಮ ಒಂದು ಕಾರ್ಯಭಾರದಲ್ಲಿ ತಮಗೆ ಅತ್ಯುನ್ನತ ಹುದ್ದೆಗಳು ಸಿಗಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ನಮ್ಮ ಈ ಕಿರುವು ನಿಮಗೆ ಶುಭಾಶಯ. ಒಟ್ಟಿಗೆ ಇದೊಂದು ಸುಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಮ್ಮವರೇ ಆದಂಥ ನಮ್ಮ ಲೋಕಲ್ ಶಾಲೆಯಲ್ಲೇ ಕಲಿತಂಥ ವಿದ್ಯಾರ್ಥಿನಿಯೊಬ್ಬರು ಈ ಉನ್ನತ ಸ್ಥಾನಕ್ಕೆ, ನ್ಯಾಯಾಧೀಶರ ಸ್ಥಾನಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇದು ನಮಗೆ ರೋಟ್ರಿಗೆ, ದಾಂಡೇಲಿಗೆ ಗೌರವದ ಸುದ್ದಿ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಆಯುರಾರೋಗ್ಯ ಕೊಟ್ಟು ಮೇಲಿನ ಹುದ್ದೆಗಳನ್ನು ಕೊಡ್ತಾ ಹೋಗಲಿ ಅಂತ ದೇವರಲ್ಲಿ ಆಶಿಸ್ತೇನೆ. ಇಂದು ನಾವು ರೋಟರಿ ಕ್ಲಬ್ನವರಿಗೆ ತುಂಬ ಸಂತೋಷದಾಯಕವಾದಂಥ ದಿನ. ಯಾಕಂದರೆ ನಮಗೊಂದು ಈ ಅವಕಾಶ ಸಿಕ್ಕಿದೆ. ನಮ್ಮ ಊರಿನ ನಮ್ಮ ತಂಗಿಯೊಬ್ಬಳು ಇದೇ ಲೋಕಲ್ ಶಾಲೆಯಲ್ಲಿ ಕಲಿತು ಒಂದು ಉನ್ನತ ಹುದ್ದೆ ಅಂದರೆ ನ್ಯಾಯಾಧೀಶಿಯಾಗಿ ಬಡ್ತಿ ಹೊಂದಿದ್ದಾರೆ. ಅವರಿಗೆ ಅದು ನಮ್ಮ ದಾಂಡೇಲಿಯವರಿಗೆ ಹಾಗೂ ನಮ್ಮ ರೋಟರಿ ಕ್ಲಬ್ಬು ಎಲ್ಲರಿಗೂ ಸಹ ತುಂಬ ಹೆಮ್ಮೆಯ ವಿಷಯ. ಹೀಗೆ ಇನ್ನೂ ಸಹ ನಿಮಗೆ ಇನ್ನು ಮುಂದೆಯೂ ಇದೇ ರೀತಿ ಉನ್ನತ ಸ್ಥಾನಕ್ಕೆ ಇರುವಂಥ ಅವಕಾಶಗಳು ಆ ದೇವರು ಒದಗಿಸಲಿ. ಹಾಗೆ ತಮ್ಮ ಕರ್ತವ್ಯದಲ್ಲಿ ಏನು ವಿಷಯ ಬರುತ್ತೆ ಅದನ್ನು ತಾವು ಚಾಚು ತಪ್ಪದೆ ಒಂದು ನ್ಯಾಯ ಕೊಡುವಂಥ ರೀತಿಯಲ್ಲಿ ತಾವು ಅದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಆಶಿಸ್ತಾ, ಇನ್ನು ಮುಂದೆಯೂ ಸಹ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಧನ, ಸಂಪತ್ತು, ನೆಮ್ಮದಿ ಜೀವನ ಕೊಡುವುದರ ಜೊತೆಗೆ ನಿಮಗೆ ಇನ್ನು ತುಂಬ ಅವಕಾಶಗಳು ಮುಂದಿನ ಆರ್ ಪಿ ನಾಯಕರು ಹೇಳಿದಾಗೆ ತಾಲೂಕಾ ಲೆವೆಲು ಆಗಲಿ, ಜಿಲ್ಲಾ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ, ಇವನ್ ಸುಪ್ರೀಂ ಕೋರ್ಟ್ ತನಕ ಹೋಗುವಂಥ ಅವಕಾಶಗಳು ತಮಗೆ ಲಭಿಸಲಿ. ಆ ದಾಂಡೇಲಪ್ಪ ತಮಗೆ ಈ ಅನುಗ್ರಹವನ್ನು ಕರುಣಿಸಲಿ ಅಂತ ಹೇಳ್ಕೊಂಡು ಧನ್ಯವಾದಗಳು. ನಾವು ಈ ಒಂದು ಸನ್ಮಾನವನ್ನು ನಮ್ಮ ಈಗ ರೀಸೆಂಟ್ಲಿ ಆಗಿ ಆಯ್ಕೆಯಾದ ಜಡ್ಜ್ ಆಗಿ ಆಯ್ಕೆಯಾದಂಥ ಮೇಡಮ್ಗೆ ಸಲ್ಲಿಸ್ತಾ ಇದ್ದೇವೆ. ಒಂದು ಖುಷಿಯ ವಿಷಯ ದಾಂಡೇಲಿ ಜನರಿಗೆ ಹಾಗೂ ನಮ್ಮ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಒಂದು ಮೋಟಿವೇಶ್ನಲ್ ಅಂತ ಹೇಳಲಿಕ್ಕೂ ಅಡ್ಡಿಲ್ಲ ನಮ್ಮ ಮಕ್ಕಳಿಗೆ. ಸೊ ನಾ ಮೇಡಮಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಒಂದು ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ನೀವು ಮುಂದಿನ ಪೀಳಿಗೆಗೂ ಕೂಡ ಒಂದು ಇದರ ಬಗ್ಗೆ ಹೇಳಿದರೆ ಸೊ ಮುಂದೆ ಎಲ್ಲ ಭಾಳ ಮಂದಿ ಜಡ್ಜ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ. ಸೊ ಇದರಿಂದ ನಿಮಗೆ ಇನ್ನೂ ಉನ್ನತ ಹುದ್ದೆ ನಿಮಗೆ ದೊರಕಲಿ ಅಂತ ಹೇಳ್ತಾ ನಾನು ನಿಮಗೆ ವಿಶೇಷವನ್ನು ತಿಳಿಸ್ತೇನೆ. ಇವತ್ತು ರೋಟರಿ ಕ್ಲಬ್ ವತಿಯಿಂದ ನಮ್ಮ ತಂಗಿ ಹಂಗೆ ಇರುವಂಥ ಇವರಿಗೆ ನಾವು ಸನ್ಮಾನ ಮಾಡಿದ್ದು ನಮ್ಗೆ ಭಾಳ ಸಂತೋಷ ಕೊಟ್ಟಿದೆ. ನಾನು ಭಾಳ ವರ್ಷದಿಂದ ಅವ್ರನ್ನ ಹತ್ತಿರದಿಂದ ನೋಡಿದ್ದೇನೆ. ಭಾಳ ಮೃದು ಸ್ವಭಾವ ಮತ್ತು ಒಳ್ಳೆ ಗುಣ ನಡತೆಯಿಂದ ಮತ್ತು ಭಾಳ ಶ್ರಮದಿಂದ ಅವರು ಇಷ್ಟು ಮುಂದೆ ಬಂದಿದ್ದಾರೆ. ಇನ್ನೂ ಎಲ್ಲರೂ ಹೇಳಿದಂಗೆ ನಾನು ಆಶೆ ಪಡ್ತೀನಿ ಅವರು ಭಾಳ ಉನ್ನತ ಸ್ಥಾನವನ್ನು ಅವರು ಲಭಿಸಲಿ. ಮತ್ತು ದಾಂಡೇಲಿ ಬಗ್ಗೆ ಅವರು ಕಳಕಳಿ ಇರಲಿ. ಮತ್ತು ನನ್ನ ಕಡೆಯಿಂದ ಹೇಳುವುದಾದರೆ ಬಡವರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಅವರು ಜಡ್ಜ್ಮೆಂಟಲ್ಲಿ ಸಿಗಲಿ ಅಂತ ನಾನು ಇವತ್ತು ಅವರಿಗೆ ಬೆಸ್ಟ್ ವಿಶೇಷ ಹೇಳ್ತಾ 2 ಮಾತು ಮುಗಿಸ್ತೀನಿ. ರೋಟರಿ ಕ್ಲಬ್ ಆಫ್ ದಾಂಡೇಲಿ ವತಿಯಿಂದ ತಾವೆಲ್ಲರೂ ನನ್ನ ಮನೆಗೆ ಬಂದು
ಪ್ರೀತಿ ವಿಶ್ವಾಸದಿಂದ ಸನ್ಮಾನ ಮಾಡಿದ್ವಿ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾವತ್ತು. ಥ್ಯಾಂಕ್ ಯು.